ಮೂರನೇದು ನಿಮ್ಗೆ ನಂಬಿಕೆ ಇದ್ರೆ ನಿಮ್ಮನೆ ಗಡಿಯಾರ ಟಿವಿ ಹೆಂಗಿಡ್ತೀರ ಹಂಗೆ ಫೋಟೋ ಇಕ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಕೊಂಡಿಲ್ಲ, ಪಕ್ಕ ಮನೆ ಬಗ್ಗೆ ನೋಡಿಲ್ಲ, ಅದೆಲ್ಲ ನಾಡ್ಕಾಡ್ಬಾರ್ದು. ಬೆಳಿಗ್ಗೆ ದೇವ್ರು ಮುಟ್ಟಬೇಕು, ದುಡಿಯಕ್ಕೆ ಹೋಗ್ತಾ ಇರಬೇಕು. ಫೋಟೋ ಈಗ ಉಂಡು ಮಂಕಾಡು ದೇವ್ರ ಬಂದು ಕಟ್ಟಲ್ಲ. ದುಡಿಯೋ ಶಕ್ತಿ ಕೊಡಬೇಕು ದೇವ್ರು, ದುಡಿಯೋ ದಾರಿ ಕೊಡಬೇಕು ಕೇಳ್ಬೇಕು ದೇವ್ರನ್ನ. ಮೂರನೇದು ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳು ಆಮೇಲೆ ಬರೋದು ಚಿಕ್ಕ ಕಟ್ ಮಾಡ್ಕೊಂಡು ಮೂರು ಆಮೇಲೆ ನಿಮ್ಮ ತಾಳಿ ಕಟ್ಕೋಬಹುದು. ಅದು ಕೊಳ್ಳಿಗೆ ಕಟ್ಕೋಬೇಕು, ಮತ್ತೆ ಇಲ್ಲಿಗೆಲ್ಲ ಕಟ್ಕೊಂಡು ಹಿಂಗ್ಬಿಡಿ. ಯಾಕಂದ್ರೆ ಆಹಾರ ಇಲ್ಲಿಗೆ ಇಕ್ಕೋದು, ಇಲ್ಲಿಗೆ ಆಡ್ಕೊಂತಾರದು ಇಲ್ಲಿಗೆ ಇಕ್ಕೊಂತಾರೆ. ನಾಲ್ಕನೇದು ನಿಮಗೆ ಮಾತಾಗಿದ್ರೆ ಮಂತ್ರ ಆಗಿದ್ರೆ ಯಾರೋ ಮಾಡಿಸಿದ್ರೆ ನೀವು ಒಂದ್ ವೇಳೆ ಸಂಪೂರ್ಣ ಒಳ ಬಿಡ್ಕೋಬೇಡಿ. ಆಗಿದ್ರೆ ತೇರ್ಕಾಯಿಂದ ಕೊಡ್ತೀವಿ ನಾವು. ಒಂದು ವರ್ಷ ಟೈಮ್ ಇರುತ್ತೆ, ಯಾರು ಮಾಟ ಮಾಡಿ ಅವ್ರಿಗೆ ವಾಪಸ್ ಹೋಗುತ್ತೆ ಅಂತೇಳಿ ಎದುರುಗಡೆಗೆ ಮನೆ ಬಾಗಿಲಿಗೆ ಕಟ್ಬಿಟ್ರೆ ಇದ್ದಾಗ ಒಂದು ಸಣ್ಣ ಸ್ಟಿಕ್ಕರ್ನ ಫೋಟೋ ಅನ್ಸ್ಬಿಟ್ಟು ಸಾಕು. ಯಾವುದೇ ಮಾಟ ಮಂತ್ರ ಅತಿ ಹೋಗ್ತಾ ಇರುತ್ತೆ. ನಾಲ್ಕು ನಿಮ್ಗೆ ಗೊತ್ತಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಲ್ಲ ಅಂತೇಳಿ ಯಾವುದೇ ವಾಹನಗಳಿಗೆ ಪವರ್ಸ್ ಆಗಿ ಅನ್ಸ್ಕೊಂತಿರಂಗೆ ಎರಡು ಕಡೆ ಕಾಣಂಗೆ ಅನ್ಸ್ಬೇಕು. ಡಿಕ್ಕಿ ಒಳಕ್ಕೆ ಕ್ಯಾಶ್ ಕಲ್ಲಿಕ್ಕೆ ಇಕ್ಬಾರ್ದು, ಜನ ಅಡ್ಕೊಂತಾರೆ ಅಂತ. ದಯವಿಟ್ಟು ನನಗೆ ಎರಡು ಕಡೆ ಪವರ್ಸ್ ಆಗಿ ಅನ್ಸ್ಕೊಂತಾರೆ ಅನ್ಸ್ಕೊಂಡ್ರೆ ಒಳಗೆ ಒಂದು ಕೆಟ್ಟ ಬರಲ್ಲ, ಹೊರಗೆ ಏನು ಬರಲ್ಲ. ಅಷ್ಟೇ ಊಟ ಮಾಡ್ತೀರಿ, ಮಾಟ ಮಂತ್ರ ತುಳಿತೀವಿ, ಗಾಡಿ ಎಲ್ಲ ಮರದ ಕೆಳಗಿರ್ತೀರಿ, ಬಾಂತಿರ್ತೀರಿ, ಬಸ್ ದೆವ್ವ ಐತಿ ಇಲ್ಲ ನಂಗೆ ಗೊತ್ತಿರಿ, ಇರ್ಬೋದೇನೋ. ಈಗ ಕಲ್ಲು ಮಣ್ಣು ದೇವ್ರಂದ್ರೆ ಅದು ಇರ್ಬೋದೇನೋ ಅನ್ಸ್ಕೊಳ್ಳಿ. ಸಾಧ್ಯವಾದ್ರೆ ಬೈಕೊಳ್ಳಿ, ಸಿಂಗಲ್ ಹಾಕೊಳ್ಳಿ. ಇನ್ನು ಸಣ್ಣ ಅಂಗಡಿ ವ್ಯಾಪಾರ ಮಾಡ್ತಿರ್ತೀರಿ, ಒಂದು ಜೀವನಕ್ಕೆ ಮಾಡ್ಕೊಂಡಿರ್ತೀರಿ, ಅಲ್ಲೊಂದು ಸಣ್ಣ ಚಿಕ್ಕನಗಳು ಅಡ್ಡಿ ಇಲ್ಲ. ದಿನ ಪೂಜೆ ಕಾಲ ಮುಟ್ಟಿ ವ್ಯಾಪಾರ ಮಾಡಿ ಪರವಾಗಿಲ್ಲ, ಸ್ನಾನ ಮಾಡಲು ಪರವಾಗಿಲ್ಲ, ಮುಟ್ಟಿ ವ್ಯಾಪಾರ ಮಾಡಿ ಬಟ್ ತುಂಬ ಅನ್ನ ಕೊಡ್ಲಿ ಅಂತ. ಸಣ್ಣ ಮನೆಗೆ ಸಣ್ಣ ಚಿಕ್ಕರು, ದೊಡ್ಡ ಮನೆಗೆ ದೊಡ್ಡ ಅಂಗಡಿಗೆ ದೊಡ್ಡ ಫೋಟೋ ಹಾಕಬೇಕು ಕಾಣಂಗೆ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಚಿಕ್ಕರ್ ಹಾಕೊಳ್ಳಿ ಪರವಾಗಿಲ್ಲ. ಇನ್ನೊಮ್ಮೆ ಕೇಳ್ಕೊಳ್ಳಿ, ಸಾಧ್ಯವಾದ್ರೆ ಅಕ್ಕ ಬಕ್ಕ ಮನೆ ಬಗ್ರೋಡ ಬದಲು ಒಂದೊಂದು ತೀರ್ಥ ಕೊಟ್ಬಿಡಿ, ಬಕ್ರ ಮನೆ ತೀರ್ಥ ಹಾಕೊಳ್ಳಿ. ವಿಚಾರ ಇಷ್ಟೇ. ನಾವು ಫಸ್ಟ್ ಒಳ್ಳೆಯದಾಗನ, ಆಮೇಲೆ ಬೇರೆ ಬಗ್ಗೆ ಮಾತಾಡೋಣ. ಕರೆಕ್ಟಾಗಿ ಸರಿನಾ? ಹೌದಲ್ಲ? ಹೇಳಿ ಕರೆಕ್ಟಾಗಿ. ಬಹಳ ಜನ ಬರ್ತಾರೆ ಇಲ್ಲಿ, ಮಗ ಬಹಳ ಒಳ್ಳೆಯವನು, ಅದು ಕೋಪ ಇಲ್ಲ ನೀವು ಕೇಳಲ್ಲ. ಬರ್ತಾರೆ ಒಬ್ಬನೇ, ಒಂದೇ ಮಗ ಒಳಗ್ತೆ ಅಂತಾರೆ, ಒಂದೇ ಗಂಡ ಡೈವರ್ಸ್ ಕೊಡ್ತೀವಿ, ಒಂದೇ ಡೈವರ್ಸ್ ಕೊಡ್ತೀರಿ. ಇಲ್ಲಿ ಬರ್ತೀರಿ ಒಬ್ಬನ ಅಪ್ಪ ಸಾಕು, ನಮ್ಮ ಅಪ್ಪ ಹುಷಾರಿಲ್ಲ ಕರ್ಕೊಂಬರ್ರಿ ಅಂತಾರೆ. ನಾವು ಕರ್ಕೊಂಬರಕ್ ಹೋಗ್ಬೇಕು. ಇಲ್ಲೆಲ್ಲ ಹೆಂಗಾಗ್ಬಿಟ್ಟಾರೆ ಅಂದ್ರೆ ದೇವ್ರು ಫ್ರೀ. ಈಗ ಮೊಬೈಲ್ ಆಗ್ಬಿಟ್ಟು ದೇವಸ್ಥಾನ ದೇವ್ರು. ಸಾರಿ ತಿಳ್ಸ್ಕೊಳ್ಳಿ ಅಂತ ಬಡಬಗ್ರಿ ಇಲ್ಪ ನಾನು ಅಲ್ವಾ. ನೋಡಿ ಅನ್ನೋದ್ರ ಹತ್ರ ಚಿಕ್ಕದಾಗಿ ಒಬ್ಬ ಪಂಚಪೀಠ ಐನರ್ ಬರ್ತಾನೆ, ಅವನಿಗೆ ಕಾಲ್ ಬರುತ್ತೆ, ಅವನೇ ನಿಮ್ಮನ್ನ ಫೇಸ್ಬುಕ್ ಮಾಡೋದು, ಅವನೇ ಶಿವಣ್ಣ ಲಿಂಗಾಯತ ಪೈಕಿ ಕರ್ನೂಲ್ ಆಂಧ್ರದಿಂದ ಬರ್ತಾನೆ. ಪುಣ್ಯಾತ್ಮ ಟೂರ್ ಹೊಡ್ಕೊಂಡು ಹಿಂಗೆ ಒಂದು ಬ್ಯಾಚ್ ಬರುತ್ತಂತೆ, ಅವನಿಗೆ ಸಂಪೂರ್ಣ ಕಣ್ಣು ಬರುತ್ತೆ, ಅವನೇ ಫೋಟೋ ಹಾಕೋದು. ನೆನ್ನೆ ಹೋಗ್ಬಿಟ್ಟ ಚಿಕ್ಕನಾಯಕನಿಂದ ಬರ್ತಾನೆ, ಮಾತು ಬರುತ್ತೆ, ಅವನೇ ಮುಂಜು ಅರೆ ಬಿಡಿಯೋದು. ಇನ್ನು ಇವನ್ ನಮ್ಮ ಮಕ್ಕಳಿಗೆ ಮಾಸ್ಟರ್, ನೀವೆಲ್ಲ ಗುದ್ದಾಡ್ತೀರಿ ಮುಸ್ಲಿಮಾನ್ ಜನ. ಆ ಮಕ್ಕಳಿಬ್ರು ಬಂದ್ರು ಕಳ್ಳ ನೋಡ್ರಿ, ಅವರಿಬ್ರು ಕಳ್ಳನ ಮಕ್ಕಳು. ಮುಂದೆ ಬರೋದು ದೊಡ್ಡ ಕಳ್ಳ ಮುಸ್ಲಿಮಾನ್ ಜನಾಂಗ. ಇಲ್ಲಿ ಜಾತಿಗಿಂತ ಪ್ರೀತಿ ಅರ್ಥ ಆಗತ್ತಾ? ನಿಮ್ಮ ಊರಲ್ಲಿ ದಯವಿಟ್ಟು ಜಾತಿ ಊರು ಕುಲ ರಾಜಕೀಯ ಸಾಯ್ಬೇಡಿ. ನಿಮ್ಮ ಊರಲ್ಲಿ ಗಂಡು ಮಕ್ಕಳೆಲ್ಲ 1,000 ರೂಪಾಯಿ ಊಟ ಮಾಡ್ತಿರಲ್ಲ, 9 ಊಟ ಮಾಡಿ 100 ರೂಪಾಯಿ ದಾನ ಮಾಡಿ. 100 ರೂಪಾಯಿ ಒಂದು ಯಾರಿಗೆ ಬೆಸ್ಟ್ ಹಚ್ಚಿ ಆಗಲ್ವಾ? ಆಗಲ್ವಾ? ನಿಮ್ಮ ಊರಾಗ ಡಿಜೆ ಹಾಕೊಂಡು ಕುಣಿಯೋ ಬದಲು ನಿಮ್ಮ ಊರಿಗೆ ಒಂದು ಬೋರ್ ಹಾಕ್ಸ್ಕೊಳ್ಳಿ. ವರ್ಷಕ್ಕೊಂದ್ಸರಿ 50,000 ಲಕ್ಷ ಖರ್ಚು ಮಾಡ್ತಿರಲ್ಲ, ಒಂದು ಬೋರ್ ಹಾಕ್ಸ್ಕೊಳ್ಳಿ. ಗಣಪತಿ ಇಕ್ಕಿ ಅದು ಮಾಡಿ ಒಂದು ಬೋರ್ ಹಾಕ್ಸ್ಕೊಂಡ್ರೆ ನೀರು ಬರುತ್ತೆ. ರಸ್ತೆ ಹೆಂಗಿ ನೋಡ್ಕೊಳ್ಳಿ ಫಸ್ಟ್ ಊರಲ್ಲಿ ಒಗ್ಗಟ್ಟಾಗಿ. ಊರಿಗೆ ರೋಡ್ ಬರುತ್ತೆ ನೋಡ್ಕೊಳ್ಳಿ. ರಾಜಕೀಯ ಬಂದಾಗ ಕೇಳಿ, ಜಾತಿ ನಮ್ಮ ಜಾತಿ ನಿಮ್ಮ ಜಾತಿ ಮಾಡೇನ್ಬೇಡಿ. ರೋಡ್ ಮಾಡ್ಸೀನಿ, ಸ್ಕೂಲ್ ಮಾಡ್ಸೀನಿ. ನಿಮ್ಮ ಮಕ್ಕಳೆಲ್ಲ ನಿಮ್ಮ ಕಣ್ಣು ಮುಂದೆ ಓದ್ತಾರೆ. ಎಲ್ಲೋ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹೋಗೋದು ಹಾಳಾಗೋಗ್ಬೋದು. ನಿಮ್ಮ ಮನೆ ಹೋಗಲ್ವಾ ಅಲ್ವಾ? ಓದ್ತಾರ ಹೋಗಲ್ವಾ? ನೀವು ಮೊಬೈಲ್ ಆಫ್ ಮಾಡಿ, ನೀವು ಸೀರಿಯಲ್ ಆಫ್ ಮಾಡಿ ಬಂದು ನಿಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ, ನಿಮ್ಮ ವಾಟ್ಸ್ಆಪ್ ಅಲ್ಲಿ, ಅಥವಾ ನಿಮ್ಮ ಮನೆಗೆ ಬಂದು ಚೀಟಿ ಕೊಟ್ಟು ದುರ್ಗಾಸ್ಥಳ ಕಡೆ ಇರೋ ನಿಮ್ಮ ಜನ ನೆನಪಿರ್ಲಿ. ಯಾರಾದ್ರೂ ಬಂದು ದುರ್ಗಾಸ್ಥಳ ಕಡೆ ಇರುವಂತ ನಿಮ್ಮ ಮನೆಗೆ ಅಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ, ಅಥವಾ ಫೋನ್ ನಂಬರ್ ಕೊಡೋದಾಗಲಿ, ಫೋನ್ ನಂಬರ್ ಇಸ್ಕೊಳ್ಳೋದಾಗಲಿ, ಅದೊಂದು ಬಟ್ಟೆ ಹಾಕೊಂಡಲ್ಲಿ ನೀವು ಮೋಸ ಯಾರಿಗಾರ ದುಡ್ಡು ಕೊಟ್ಟು ಅಥವಾ ಹಣ ಕೊಟ್ಟು ಮೋಸ ಹೋದ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ನೀವು ಮೋಸ ಹೋಗ್ಬಾರ್ದು, ಮೋಸ ಹೋಗಿಲ್ಲ. ನಾವು ಯಾರೋ ₹1 ಕೇಳಲ್ಲ. ನೀವು ನನ್ನೇ ಗುರುಗಳು ಅಂತ ಕರೆಯೋದು, ನಾನು ಗುರುಗಳಾಗಿಲ್ಲ. ನನಗೆ ಪುಣ್ಯ ಏನಂದ್ರೆ ನಿತ್ಯ ನಮ್ಮ ತಾಯಿದಿಂದ ಸೇವೆ, ಆ ತಾಯಿರಿ ಬಿಟ್ಟು ಸೇವೆ, ನಿಮಗಂತೂ ಬಯ ಸೇವೆ. ಇದೇ ಅದೃಷ್ಟ. ನೀವು ಬೈಸ್ಕೊಂಡು ಹೋಗ್ತೀರಿ, ನಾನು ಬೈತಾನೆ ಇರ್ತೀನಿ. ಹಿಂಗೆ ಬೈಸ್ಕೊಂಡು ಪರವಾಗಿಲ್ಲ ಬಂದು ಹೊಟ್ಟೆ ತುಂಬಿಸ್ತೀನಿ. ಅದರ ಕೆಲವರು ಒಟ್ಟಿಗೆ ನನ್ನ ಮಕ್ಕಳು ಬಡಿತೀವಿ ಅಂತ ನನ್ನ ಯಾರು ಹೊಡೆದಿಲ್ಲ, ಇನ್ನು ಹೊಡೆಯೋಕ್ಕಾಗಿಲ್ಲ. ನಾನು ತಲೆ ಕಷನಲ್ಲ ಬಗಳ ನಾಯಿ ಬಗ್ಗೆ. ನಾಯಿ ನಾನು ಸಾಕಿರಲ್ಲ ಮಾಡಿ ಮಕ್ಕಳ ಬಗ್ಗೆ ಎಚ್ಚರವಿರಲಿ. ತಾಯಿ ನಿನ್ನೆ ಕುಡ್ಕೋ, ಪಾಪ ಯಾರ್ದು ಅಣ್ಣನ ಮಗಂದ? ಇದು ನೀವು ಹುಡ್ಕೋ, ಇನ್ನೊಂದು ಸಹಿಸ್ಕೊಳ್ಳಿ. ಏನಂದ್ರೆ ತಂದೆ ತೀರ ಇರಂತೆ ಅಕ್ಕ ನಿನಗೆ. ಅವ್ವ ರಾಖಿ ತಿರೋಬಿಟ್ರ ಇದು ಪವಿತ್ರ ಕೊಡಿ. ಅದಾ ಇದು ತಗೊಳ್ಳಿ, ಅವಳಿಗೆ ಕೊಡ್ತೀನಿ. ಇದು ಹಣ ಬೇಡ, ಇದು ಕೊಡ್ಕೊಡ್ದು. ನೋಡಿ, ಯಾರಾದ್ರೂ ಊರಲ್ಲಿ ಅಕ್ಕಪಕ್ಕದಲ್ಲಿ ಎಡ್ವಾಂಡ ಗಂಡ ತಿರೋದ ಅವ್ರ ಬಗ್ಗೆ ಆರ್ಕೆ ಬೇಡಿ. ದಯವಿಟ್ಟು ಒಂದು ಸಹಕಾರ ಮಾಡಿ ಆಗ್ತದ. ಈಗ ಅಲ್ಲಿ ಯಜಮಾನ ತೀರ ಇರಂತೆ, ಪಾಪಗೆ ಸಾಕ್ತಾರಮ್ಮ. ನಿಮ್ಮ ಕೈ ಇದ್ರೆ ಮನಸ್ಪಟ್ಟಿಗೆ ಒಂದ್ಸರಿ ಕೈ. ಮತ್ತೆ ಇವತ್ತು ಯಾರ್ಯಾರು ಪುಣ್ಯಾತ್ಮರು ಕಾಣಿಕೆ ಡಬ್ಬಲ್ಲಿ ದುಡ್ಡು ಹಾಕಿದ್ರೆ ನೀವು
₹1, ₹10, ₹1,000, ₹100 ಯಾರ್ಯಾರು ಹಾಕಿದ್ದೀರಾ, ಯಾರ್ಯಾರು ಅಕ್ಕಿ ತಂದ್ಕೊಟ್ಟಿರ ಪುಣ್ಯಾತ್ಮರು, ಬೆಲ್ಲ ತಂದ್ಕೊಟ್ಟಿರ, ಮತ್ತೆ ಸೀರೆ ತಂದ್ಕೊಟ್ಟಿರ, ತರಕಾರಿ ತಂದ್ಕೊಡೋ ಪುಣ್ಯಾತ್ಮರು ಇದ್ದಾರೆ. ಒಂದು ನಿಮಗೆ ಸಣ್ಣ ವಿನಂತಿ, ದೇವ್ರ ಸ್ಯಾರಿ ಬದಲಿಗೆ ಅದೇ ಹಣಕ್ಕೆ ಮಾಮೂಲಿ ಸ್ಯಾರಿ ಬರುತ್ತೆ, ಈ ತರ ಬದಲಿ ಕೊಡ ಆಗುತ್ತಾ. ಒಂದ್ಸರಿ ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಫೇಮಸ್ ಆಗಿದ್ದೀನಿ. ನನಗಿಂತ ಎಷ್ಟೋ ಜನ ತೆರೆ ಹಿಂದ್ಗಡೆ ಇದ್ದಾರೆ. ಮೊಬೈಲಿಗೆ ಬರ್ದಾನೆ, ಯೂಟ್ಯೂಬ್ ಬರ್ದಾನೆ, ಟಿವಿ ಬರ್ದಾನೆ, ತೆರೆ ಹಿಂದ್ಗಡೆ ಸಾಕಷ್ಟು ಜನ, ಸಹಸ್ರ ಜನ ಸೇವೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಇದ್ದಾರೆ. ಎಲ್ಲ ಡಿಪೆಂಡ್ ಮಾಡಿದ್ದಾರೆ, ಪೊಲೀಸಿಂದ ಹಿಡಿದು, ಮಿಲಿಟರಿಯಿಂದ ಹಿಡಿದು, ರೈತರಿಂದ ಹಿಡಿದು ಇದಾರೆ ಇಲ್ವಾ, ಅಂದಾಜ ನಡೆಸ್ತಾ ಇದ್ದಾರೆ, KB ಕೆಲಸ ಮಾಡಿದ್ದಾರೆ. ಎಲ್ಲರೂ ಒಂದ್ಸರಿ ನಾವು ಅವರಿಗೆ ಇಲ್ಲಿಂದಲೇ ಒಂದ್ಸರಿ ನಿಮಗೆ ಒಂದ್ಸರಿ ಗೌರವ ಕೊಟ್ಬಿಡೋಣ. ಗೌರವ ಒಂದ್ಸರಿ ಯಾರಿಗೆ ಯಾರ್ಯಾರು ಕ್ಲಾಸ್ ಹೊಡೆದಿಲ್ಲ ಎಲ್ಲ ನರಿಲ್ದಾರ ಅಂತ ಅರ್ಥ.